ಪ್ರೊಡ್ಯೂಸರು ಅವ್ರಿಗೆ ಫಸ್ಟಿಗೆ ತಿಳ್ಕೊಬೇಕು. ಅವ್ರು ಏನು ಮಾಡ್ತಾರೆ, ಶುಕ್ರವಾರ ರಿಲೀಸ್ ಅಂದರೆ ಗುರುವಾರ ರಾತ್ರಿ ಕೊಡೋಕೆ ಬರ್ತಾರೆ. ನಮ್ಮ ಪ್ರೊಡ್ಯೂಸರ್ಸ್ಗೆ ಅವ್ರ ಪಿಕ್ಚರ್ ಬಗ್ಗೆ ಎಷ್ಟು ಸೇಫ್ಟಿ ಏನು ಅನ್ನೋದೇ ಗೊತ್ತಿಲ್ಲ. ನಾವು ಯಾರ ಕೈಗೋ ಹಾರ್ಡ್ ಡಿಸ್ಕ್ ಕೊಟ್ಟು ಕಳಿಸ್ತಾರೆ, ಯಾರೋ ತಗೊಂಡ್ಬರ್ತಾರೆ. ಆ ಹಾರ್ಡ್ ಡಿಸ್ಕ್ ವಾಪಸ್ ಕಲೆಕ್ಟ್ ಮಾಡೋಕ್ಕೂ ಬರಲ್ಲ. 10 ಲಕ್ಷ ಕೊಟ್ಬಿಡಿ ಸರ್ ಎಲ್ಲ ಮಾಡ್ತೀವಿ ಅಂತಾರೆ, 10 ಲಕ್ಷ ಎತ್ಕೊಂಡು ಹೊಟ್ಟೆ ಹೋಗಿರ್ತಾರೆ, ಮಾಡಲ್ಲ. ಅಲ್ಲ, ಸಿಂಗಲ್ ಸ್ಕ್ರೀನ್ಸ್ ಆಲ್ಮೋಸ್ಟ್ ಮುಚ್ತಾನೆ ಇದ್ದಾರೆ. ಈಗಲೂ ನೆನ್ನೆ ಒಂದು 6-7 ಥಿಯೇಟ್ರ್ ಮುಚ್ಚಿದ್ದಾರೆ. ಎಲ್ಲ ಅವ್ರಿಗೂ ಹಂಗಾಗಿದೆ. ಸಿನಿಮಾ ಇಲ್ಲ, ಕಲೆಕ್ಷನ್ ಇಲ್ಲ, ಅವರು ಎಲೆಕ್ಟ್ರಿಸಿಟಿ ಕೊಡ್ತಾರಾ, ಸಂಬಳ ಕೊಡ್ತಾರಾ, ಮೇಂಟೆನೆನ್ಸ್ ಮಾಡ್ತಾರೆ, ಹಂಗಾಗಿ ಮುಚ್ತಾ ಇದ್ದಾರೆ. 300-400 ಸೀಟ್ ಇರೋ ಇದ್ರಲ್ಲಿ ಕೊಟ್ಬಿಟ್ಟು ಅಲ್ಲಿ ಆಗಲಿಲ್ಲ ಅಂತೇಳಿ ಕಿತ್ತಾಕ್ಬಿಡ್ತಾ ಇದ್ದಾರೆ. ಕನ್ನಡಕ್ಕೆ ಭಾರಿ ಧೋರಣೆ ಮಾಡ್ತಾ ಇದ್ದಾರೆ ಅವರು. ಅದು ಸ್ಟ್ರೀಮ್ ಲೈನ್ ಆಗಬೇಕು. ಅಟ್ಲೀಸ್ಟ್ ಫಸ್ಟು ಚಿಕ್ಕ ಥಿಯೇಟ್ರ್ ಕೊಟ್ಟು ಅಲ್ಲಿಂದ ಮೇಲಕ್ಕೆ ಹೋಗಲ್ಲ, ಫಸ್ಟೇ ದೊಡ್ಡದು ಕೊಟ್ಬಿಟ್ಟು ನಿನ್ನ ಸಿನಿಮಾ ಓಡಲಿಲ್ಲ ಅಂತ ನೆಕ್ಸ್ಟ್ ಡೇನೇ ತೆಗೆದ್ಬಿಡ್ತಾರೆ. Investing in cinemas without cinema knowledge is injurious to you, your family, and the audience too. Annadata sukhi bhava. ಪ್ರೊಡ್ಯೂಸರ್ ಮೈನ್ ಅನುಕೂಲ ಅಂತ ಹೇಳಕ್ಕಾಗಲ್ಲ. ಇದರಲ್ಲಿ ಪ್ರೊಡ್ಯೂಸರ್ಗಳು ಫಸ್ಟ್ ಯೋಚನೆ ಮಾಡಬೇಕು, ಎಲ್ಲೆಲ್ಲಿ ಕಮ್ಮಿ ಮಾಡಿದ್ರೆ ಅನುಕೂಲ ಆಯ್ತು. ಇದೊಂದು 2,500 ರೂಪಾಯಿ ಕಮ್ಮಿ ಆಗ್ಬಿಟ್ರಲ್ಲ. ಅಲ್ಲಲ್ಲ, ಅದು ಕರೆಕ್ಟ್ ನೀವು ಹೇಳ್ತಿರೋದು. ಅಲ್ಲ, ಒಂದು ಇವಾಗ ನಿಮ್ಮ ಏನು ಟಾಪಿಕ್ ಇವಾಗ ಮಾತಾಡ್ತೀವಿ ಅದ್ರ ಕಡೆಯಿಂದ ಕಮ್ಮಿ ಆಗ್ತಾ ಇದೆಯಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಆಮೇಲೆ 1+1 ಅಂತ ಕೊಡ್ತೀವಿ ಅಂತಾನು ಹೇಳ್ತಾ ಇದ್ದಾರೆ ಅವರು. ಏನದು 1+1? ಈಗ ಸಪೋಸ್ ಇವತ್ತೊಂದು ಶುಕ್ರವಾರ ಮಾರ್ನಿಂಗ್ ಶೋ ಒಂದು ಪಿಕ್ಚರ್ ಹಾಕ್ತಾರೆ, ಪಿಕ್ಚರ್ ಓಡಲಿಲ್ಲ ಅಂದ್ರೆ ಇನ್ ದಟ್ 2,500 ಸೆಲ್ಫ್ ಇನ್ನೊಂದು ಪಿಕ್ಚರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓ ನೈಸ್. ಅಂದರೆ ಆ ವಾರಕ್ಕೆ ಮಾತ್ರ. ಓಕೆ ಓಕೆ ಓಕೆ. ಸೊ ದೇರ್ ಆರ್ ನಮ್ಮ ಪ್ರೊಡ್ಯೂಸರ್ಗಳಿಗೆ ಅನುಕೂಲ ಆಗುವಂಥ ಒಂದು ಆ್ಯಕ್ಟ್ರು ಮಾಡ್ತಾ ಇದ್ದಾರೆ. ಅದಾದಮೇಲೆ ನೀವು ಸ್ಯಾಟಲೈಟ್ ಕಡೆಗೆ ಬರ್ತೀರಾ. ಸ್ಯಾಟಲೈಟ್ನು ಇವಾಗ ಹೇಳ್ದಂಗೆ 25-30 ಥಿಯೇಟ್ರ್ ಇರೋದು, ಅದೂ 100-120 ಥಿಯೇಟ್ರ್, 125 ಥಿಯೇಟ್ರ್ ತನಕ ಬರುತ್ತೆ. ಈ ಥರದ್ದೆಲ್ಲ ಈ ರೇಟ್ ಆದಾಗ ಬರುತ್ತೆ. ಅದಾದಮೇಲೆ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಮ್ಯಾನೇಜ್ ದ ಥಿಯೇಟರ್ಸ್ ವಿತ್ ದಿಸ್ ಪ್ರೊಜೆಕ್ಷನ್ ಅದು ಇದು ಅಂತ. ಅದರಲ್ಲಂತ ಡಿಫಿಕಲ್ಟೀಸ್ ಏನಿಲ್ಲ ಸರ್, ಪ್ರೊವೈಡೆಡ್ ಪ್ರೊಡ್ಯೂಸರು ಅವ್ರಿಗೆ ಫಸ್ಟಿಗೆ ತಿಳ್ಕೊಬೇಕು. ಅವ್ರು ಏನು ಮಾಡ್ತಾರೆ, ಶುಕ್ರವಾರ ರಿಲೀಸ್ ಅಂದರೆ ಗುರುವಾರ ರಾತ್ರಿ ಕೊಡೋಕೆ ಬರ್ತಾರೆ. ಅದು ನಮಗೆ ಇದೆಲ್ಲ ಮಾಡೋಕ್ಕೆ ಡೇಟಾ ಟ್ರಾನ್ಸ್ಫರ್ ಮಾಡಬೇಕು, ಎನ್ಕ್ರಿಪ್ಷನ್ ಮಾಡಬೇಕು. ಹೌದು. ಅದು ಇಟ್ ಟೇಕ್ಸ್ ಮಿನಿಮಮ್ 9 hours. ಸೊ ಒಂದೊಂದ್ಸಲಿ ಈಗ ಹಾರ್ಡ್ ಡಿಸ್ಕ್ಗಳು ಓಪನ್ ಆಗಲ್ಲ ಅಂದಾಗ ಎಷ್ಟು ಪ್ರಾಬ್ಲಮ್ ಇದೆ. ಅದು ನಮ್ಮ ಪ್ರೊಡ್ಯೂಸರ್ ಬೇರೆ ಇದೆಲ್ಲ ಕೊಡ್ತಾರೆ, ನಮ್ಮ ಪ್ರೊಡ್ಯೂಸರ್ಸ್ ಅದ್ರ ಬಗ್ಗೆ ಅಟ್ಲೀಸ್ಟ್ 3 days ಮುಂಚೆ ಕೊಟ್ಟರೆ ಕ್ಲೀನಾಗಿ ಮಾಡಿ ಅದನ್ನು ಥಿಯೇಟ್ರಲ್ಲಿ ಹಾಕಿ ಚೆಕ್ಕು ಮಾಡ್ಕೋಬೋದು. ಈಗ ಮಾಡ್ತಾ ಇರೋದು ಕನ್ನಡ ಇಂಡಸ್ಟ್ರಿಲಿ ಹೆಂಗೆ ಹೋಗಿದೆ ಅಂದರೆ, ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿನೂ ಗುರುವಾರ ಇಲ್ಲ ಬುಧವಾರ ರಾತ್ರಿ ಕೊಡೋದು. ಹಂಗಾಗಿ ಅದು ಕೆಲವು ಶೋಸ್ ಇದಾಗ್ತಾ ಇದೆ. ಅದೇ ಸರ್, ಏನಾಗಿದೆ, ಈ ಪ್ರಿಪೇರ್ಡ್ನೆಸ್ಸೇ ಇಲ್ಲ. ಯಾಕೆಂದರೆ ನಾನು ಒಂದು ಮಾತು ಕೇಳ್ಬಿಟ್ಟಿದ್ದೆ, ಏನು ಅಂತಂದರೆ, ಹಳೆ ಕಾಲದಲ್ಲಿ ಯಾವತ್ತು ಮುಹೂರ್ತ ಮಾಡ್ತಾರಲ್ಲ ಅವತ್ತು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಿದ್ರು ಅಂತ. ಅಂದರೆ ದೇ ಆರ್ ವೆರಿ ಮಚ್ ಪರ್ಟಿಕ್ಯುಲರ್ ದ್ಯಾಟ್ ಇಂಥ ಸಿನಿಮಾ ಇಂಥ ಡೇಟಿಗೆ ಬಂದ್ಬಿಡುತ್ತೆ ಅಂತ. ಸೊ ಏನಾಗುತ್ತೆ, ಅಂಥ ಡೇಟಿಗೆ ಬರುತ್ತೆ. ಇವಾಗ August 15th ಈ ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾದರೆ, ಯಾವಾಗ ನಮಗೆ ಜನವರಿ ಫೆಬ್ರವರಿಲಿ ಯಾವಾಗ ಶೂಟ್ ಮಾಡ್ತಾ ಇದೀವೋ ಆವಾಗಲೇ August 15th ಬರ್ತಾ ಇದೆ ಅಂತ ಗೊತ್ತಾದಾಗ ಆಗಸ್ಟ್ಗಿಂತ ಒಂದು ತಿಂಗಳು ಹಿಂದೆನೇ ಈ ಪ್ರಿಪೇರ್ಡ್ನೆಸ್ ಆಗಿ ಎಲ್ಲ ಕಡೆ ಬಂದು ಕೊಡ್ಬೋದು. ಆ ಒಂದು ಅಭ್ಯಾಸನೇ ತಪ್ಪೋಗಿದೆಯಾ ಅಥವಾ ಗೊತ್ತಿಲ್ವೋ ನನಗೆ? ಇಲ್ಲ, ತಪ್ಪೋಗಿದೆ ಅಭ್ಯಾಸ. ಮುಂಚೆ ಅಂದರೆ ಪ್ರಿಂಟು ಇದೆಲ್ಲ ಇದ್ದಾಗ ಭಾರಿ ಚೆನ್ನಾಗಿತ್ತು. ಒಂದು ವಾರಕ್ಕೆ ಮುಂಚೆ ಕೊಡೋರು, ನಾವೇ ಪ್ರಸಾದ್ ಲೇಬಲ್ ಮಾಡಿ ಅದೆಲ್ಲ ಮಾಡಿ ಕೊಡ್ತಾಯಿದ್ವಿ, ಪ್ರೋಸೆಸ್ ಮಾಡಿ. ಈಗ ಹೆಂಗಾಗ್ಬಿಟ್ಟು ಡಿಜಿಟಲ್ ಆದಮೇಲೆ ಯಾವಾಗ ಬೇಕಾನ ಕೊಡ್ಬೋದು, ಯಾವನೋದು. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಅವ್ರ ಪಿಕ್ಚರ್ ಬಗ್ಗೆ ಎಷ್ಟು ಸೇಫ್ಟಿ ಏನು ಅನ್ನೋದೇ ಗೊತ್ತಿಲ್ಲ. ನಾವು ಯಾರ ಕೈಗೋ ಹಾರ್ಡ್ ಡಿಸ್ಕ್ ಕೊಟ್ಟು ಕಳಿಸ್ತಾರೆ, ಯಾರೋ ತಗೊಂಡ್ಬರ್ತಾರೆ. ಆ ಹಾರ್ಡ್ ಡಿಸ್ಕ್ ವಾಪಸ್ ಕಲೆಕ್ಟ್ ಮಾಡೋಕ್ಕೂ ಬರಲ್ಲ. ಹೌದು, ಪಿಕ್ಚರ್ ಲಾಸ್ ಆದಾಗ. ಹೌದು. ನಾವು ಅವ್ರಿಗೆ ಹೇಳ್ತೀವಿ ಕೊಟ್ಟು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ. ಹಂಗಾಗ್ಬಿಟ್ಟಿದೆ, ಯಾವನೋ ಬರ್ತಾನೆ. ಈಗ ಮುಂಚೆ ನೆಗೆಟಿವ್ ಅಂದರೆ ಪ್ರೊಡ್ಯೂಸರ್ ಬಿಟ್ಟು ಬೇರೆ ಯಾರು ಬರ್ತಾ ಇರಲಿಲ್ಲ, ಅಷ್ಟು ಸೇಫ್ಟಿ ಇರೋದು ಎಲ್ಲ ಇರೋದು. ಇವಾಗ ಏನಂದರೆ ಯಾರೋ ಕೊಡ್ತಾರೆ, ಯಾರೋ ಹಾಕ್ತಾರೆ, ಯಾರೋ ಡಿಸ್ಟ್ರಿಬ್ಯೂಟ್ರ್ ಅಂತಾರೆ, ಪ್ರೊಡ್ಯೂಸರ್ ಎಲ್ಲೋ ಕೂತಿರ್ತಾನೆ, ಡಿಸ್ಟ್ರಿಬ್ಯೂಟ್ರ್ ಯಾವನೋ ಮಾಡ್ತಾನೆ. ಈಗ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ಸ್ KCN ಕುಮಾರ್ ಇದ್ದ, ಚಂದನ್ ಸುರೇಶು, ನೀವು ಮಾಡಿದ್ದೀರಾ, ನಮ್ಮ ಮಾರ್ಸ್ ಸುರೇಶ್ ಅವರೆಲ್ಲ, ಜಯಣ್ಣ ಅವರು ಕರೆಕ್ಟಾಗಿ ಮಾಡೋರು ಅಂತ ನೋಡ್ಕೊಳ್ಳಲ್ಲ. ರೇಟ್ ಜಾಸ್ತಿ ಅಂದ್ಬಿಟ್ಟು ಯಾವನೋ 1 ಲಕ್ಷ 10 ಲಕ್ಷ ಕೊಟ್ಬಿಡಿ ಸರ್ ಎಲ್ಲ ಮಾಡ್ತೀವಿ ಅಂತಾರೆ, 10 ಲಕ್ಷ ಎತ್ಕೊಂಡು ಹೊಟ್ಟೆ ಹೋಗಿರ್ತಾರೆ, ಮಾಡಲ್ಲ. ಆಗೋಗಿದೆ. ಹೌದು ಸರ್. ನಮ್ಮ ಅನ್ನದಾತರು ಅಂದರೆ ಪ್ರೊಡ್ಯೂಸರ್ಗಳು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡು ನಮ್ಮ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಕೊಡಬೇಕಾ? ಹೌದು, ಖಂಡಿತ ಸರ್. ಅದು
ಯಾಕಂದ್ರೆ ಎಲ್ಲಿಂದನೋ ಯಾವುದೋ ಬಿಸ್ನೆಸ್ಸಲ್ಲಿ ಇರ್ತಾರೆ, ಯಾವುದೋ ಹಣನ ತಂದು ಹಾಕ್ತಾರೆ. ಯಾರೋ ಏನೋ ಹೇಳ್ತಾರೆ, ಇದು ಹಿಂಗೆ ಬಂದ್ಬಿಡತ್ತೆ, ಹಂಗೆ ಬಂದ್ಬಿಡತ್ತೆ, ಹಾಕಿ 10 ಹಾಕ್ಬಿಟ್ರೆ 20 ಬರುತ್ತೆ ಅಂತ. ದಯವಿಟ್ಟು 10 ಹಾಕಿ 20 ಬರೋದಿಲ್ಲ ಸರ್. ಕರೆಕ್ಟಾಗಿ ಮಾಡಿದ್ರೆ ಕೋಟಿಗಳು ಬರ್ಬೋದು. ಅದೇ ಆದಂಥ ಆರ್ಟಿಸ್ಟ್ಗಳು ಹಾಕಬೇಕು, ಹಂಗೆ ಮಾಡಬೇಕು. ಸಿನಿಮಾ ಪ್ರೊಫೆಷನ್ ಆಗಿ ಮಾಡಿದ್ರೆ ಆಗತ್ತೆ ಇವತ್ತು. ಸರ್, ಯಾಕೆಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿರೋದ್ರಿಂದ ನೀವು ಒಂದು ಸಜೆಸ್ಟ್ ಮಾಡ್ಬೋದಾ, ವಾಟ್ ಕುಡ್ ಬಿ ಎ ಐಡಿಯಲ್ ಬಜೆಟ್ ಫಾರ್ ಎ ನ್ಯೂ ಟೀಮ್ ಟು ಕಮ್? ಜೊತೆಗೆ ಹೊಸಬ್ರನ್ನೇ ಹಾಕ್ಕೊಂಡ್ರು ಅಂದ್ಕೊಳ್ಳಿ, ಸ್ಟಾರ್ ಕಾಸ್ಟ್ ಇಲ್ಲ, ದೆನ್ ವಾಟ್ ವುಡ್ ಬಿ ದ ಐಡಿಯಲ್ ಬಜೆಟ್? ಎಷ್ಟರಲ್ಲಿ ಅಂದರೆ ಸ್ಕ್ರಿಪ್ಟ್ ಮೇಲೆ ಲೆಕ್ಕಾಚಾರ ಅಂತ ಹೇಳ್ತಲ್ಲ, ಯಾಕೆಂದರೆ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ, ಇದು ವರ್ಕ್ ಆದರೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅನ್ನೋರು ತುಂಬ ಜನ ಇದ್ದಾರೆ. ಅವರಿಗೆ ಒಂದು ಐಡಿಯಲ್ ಬಜೆಟ್ ಅನ್ನೋದು ಆ ಥರ ಆದರೆ ಒಂದು 20 ಲಕ್ಷ 50 ಲಕ್ಷದೊಳಗೆ ಸರ್, ಅಷ್ಟೇ. ಸೊ ಅದ್ರ ಮೇಲೆ ನಿಮಗೆ ಅದನ್ನ ರಿಕವರ್ ಆಗಲ್ಲ ಅನ್ನೋದು ಸತ್ಯ. ಹೌದು, ಸತ್ಯ. ಸೊ ಪಿಕ್ಚರ್ ಓಡಿದ್ರೆ ನಿಜವಲ್ಲೂ ರಿಕವರ್ ಅದು ಮಾಡ್ಬೋದು. 20 ಅವರು ಪ್ಯಾಷನ್ ಇಂದ ಮಾಡಿ ಸಿನಿಮಾ ಮಾಡಿದ್ರೆ ಗೆಲ್ಬಹುದು. ಇವಾಗ್ಲು ಯಾರು ಪ್ರಿಡಿಕ್ಟ್ ಮಾಡಕ್ಕಂತೂ ಆಗಲ್ಲ. ಹೌದು. ಸೊ ಗೆದ್ರೆ ಅದು ಕೋಟ್ಯಾಂತರ, ಗೆಲ್ಲಿಲ್ಲ ಅಂದ್ರೆ ಅವ್ನು ಹಾಕಿರೋ ಬಡ್ಜೆಟ್ ಅವ್ರಿಗೆ ಸರ್ಪ್ಲಸ್ ಇದ್ದಾಗ ಮಾತ್ರ ಈ ಥರ ಆಗಿ ಬಂದು ಬೇರೆ ಏನೇನೋ ಮಾರಿ ತಂದು ಸಿನಿಮಾಗೆ ಹಾಕಿ ಮಾಡಿದ್ರೆ ನಿಜವಾಗ್ಲೂ ಅವ್ರು ಬೀದಿಗೆ ಬಂದ್ಬಿಡ್ತಾರೆ ಸರ್. ಸೊ ಇಫ್ ಯು ಹ್ಯಾವ್ ಎ ಸರ್ಪ್ಲಸ್ ಅಮೌಂಟ್ ಆ್ಯಂಡ್ ಇಫ್ ಯು ಹ್ಯಾವ್ ಪ್ಯಾಷನ್ ಫಾರ್ ಸಿನಿಮಾ, ಒಂದು 20 ರಿಂದ 50 ಲಕ್ಷ ಬಜೆಟಲ್ಲಿ ಐಡಿಯಲ್ ಆಗಿ ಮಾಡಿದ್ರೆ ಹೊಸೊಬ್ಬರಿಗೆ ಅದರಿಂದ ಒಂದು ಸಿನಿಮಾ ಆಚೆ ಬರುತ್ತೆ. ಬಟ್ ಸಿನಿಮಾ ಕ್ಲಿಕ್ ಆದರೆ ಅದು ಎಷ್ಟೇ ಆಗ್ಬೋದು, ನಿಮ್ಮ ಬಂಡವಾಳ ವಾಪಸ್ ಬರ್ಬೋದು, ಅಥವಾ ಲಾಭ ಬರ್ಬೋದು, ಇನ್ನೊಂದು ಬರ್ಬೋದು. ಇಲ್ಲ ಅಂದರೆ ಅದು ಒಂದು ನಿಮ್ಮ ಸಿನಿಮಾ ಪ್ಯಾಷನ್ಗೆ ಮಾಡಿ ಆ ಸಿನಿಮಾ ಅನ್ನೋ ಒಂದು ಕಲೆನ ಕಲಿಯೋಕ್ಕೆ ಹಾಕಿದ್ದಂಥ ಫೀಸ್ ಅಂತ ತಿಳ್ಕೊಬೇಕು. ಹೌದು ಸರ್. ಈಗ ಹೊಸದಾಗಿ ಒಂದು ಟೀಮ್ಸ್ ಬರ್ತಾರಲ್ಲ, ನಮಗೆ ಒಂದು ಕೋವಿಡ್ಗಿಂತ ಮುಂಚೆ ಲೆಕ್ಕ ಹಾಕಿದ್ರೆ ನಾವು ನಮ್ಮ ಕನ್ನಡ ಇಂಡಸ್ಟ್ರಿಲೇ 400 ತನಕ ಸಿನಿಮಾಗಳಾಗ್ತಾಯಿತ್ತು ವರ್ಷಕ್ಕೆ. ಅದರಲ್ಲಿ ಒಂದು 200, 150, 200 ಸಿನಿಮಾ ರಿಲೀಸ್ ಆಗ್ತಾ ಇರಲಿಲ್ಲ. ಇನ್ನು ಮಿಕ್ಕಿದ್ದು ರಿಲೀಸ್ ಆಗ್ತಿತ್ತು. ನಾನಾ ಕಾರಣದಿಂದ ನಿಂತೋಗಿರುತ್ತೆ, ಅಥವಾ ಸೆನ್ಸಾರ್ ತನಕ ಬಂದು ನಿಂತೋಗಿರುತ್ತೆ, ರಿಲೀಸ್ ಹಂತಕ್ಕೆ ದುಡ್ಡಿರೋದಿಲ್ಲ, ಪ್ರಮೋಷನ್ ಮಾಡೋಕ್ಕೆ ದುಡ್ಡಿರೋದಿಲ್ಲ. ಸೊ ಈ ಥರದ್ದೆಲ್ಲ ಆಗಿ ನಿಂತೋಗಿರುತ್ತೆ. ಬಟ್ ಕೋವಿಡ್ ಆದಮೇಲೆ ನಾವು ಲೆಕ್ಕಾಚಾರ ತೊಗೊಂಡಾಗ 230ರಿಂದ 300 ಇಳಿದಿದೆ. 230, ಅದರಲ್ಲೂ ಒಂದು 100 ಸಿನಿಮಾ ರಿಲೀಸ್ ಆಗಲ್ಲ, ಇನ್ನೊಂದಾಗಲ್ಲ, ಇನ್ನು ಮಿಕ್ಕಿದವು ಆಗುತ್ತೆ ಅಂತಂದರು. ಈಗ ಅಷ್ಟು ಚಾಲೆಂಜಿಂಗ್ ಆಗಿದೆ. ಪ್ಲಸ್ ಕಾಂಪಿಟೇಷನ್ ಹೆಂಗೆ ಅಂದರೆ OTT, ಆಮೇಲೆ ನಮ್ಮ ಮೊಬೈಲು, ನಮ್ಮ ಬೇರೆ 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 ಕಂಟೆಂಟ್ ಬಂದು ನಾವು ಪ್ರೇಕ್ಷಕರನ್ನ ಬೈಕೊಳ್ಳೋಂಗಿಲ್ಲ. ಕೊಟ್ರೆ ಅವರು ಬಂದು ನೋಡ್ತಾರೆ. ಯಾಕೆಂದರೆ ಅವ್ರಿಗೆ ಆಪ್ಷನ್ಸ್ ತುಂಬ ಆಗೋಗಿದೆ. ಆದರೆ ನಮ್ಮ ಈ ಹೊಸ ತಂಡಗಳು ಬರ್ತಾರಲ್ಲ, ಅವರು OTTನೇ ತಲೆಯಲ್ಲಿ ಇಟ್ಕೊಂಡು, ಅಂದರೆ OTTನಲ್ಲಿ ಇಷ್ಟು ಗೇನ್ ಮಾಡಿಕೊಟ್ಬಿಡ್ತೀನಿ ಅಂತ ಯಾರೋ ಹೇಳ್ತಾರೆ, ಡೈರೆಕ್ಟ್ ಇರ್ಬೋದು, ಇಲ್ಲ ರೈಟರ್ ಇರ್ಬೋದು. ಹೊಸ ಹುಡುಗರು ಪಾಪ ಅವ್ರು ಮಾಡೋ ಹುಮ್ಮಸ್ಸಲ್ಲಿ ಸರ್ ಇದ್ರಲ್ಲಿ ತಕ್ಕೊಟ್ಬಿಡ್ತೀನಿ, ಅದರಲ್ಲಿ ತಕ್ಕೊಟ್ಬಿಡ್ತೀನಿ ಅಂತಾರೆ. ಬಟ್ ಅದು ಆಗ್ತಾ ಇಲ್ಲ, ಆಗೋದು ಇಲ್ಲ ಸರ್. ಕರೆಕ್ಟಾಗಿ ಸಿನಿಮಾ ಗೆದ್ದ ಮೇಲೆ ಈಗ ತೊಗೊಳೋದು. ಈ OTT ಇದೆಲ್ಲ ಅದು ತೊಗೊಂಡಿದ್ದಾರೆ ಅಂತ ಏನು ಹೇಳ್ತಾರೆ, ಅದೆಲ್ಲ ಪೇಪರ್ ವ್ಯೂ ಇದೆ ಸರ್. ಯಾವುದು ಚೆಕ್ ಕೊಟ್ಟು ಏನು ಯಾವುದು ಸ್ಯಾಟಲೈಟು ತೊಗೋತಾ ಇಲ್ಲ, ಯಾರು ಮುಂದೆ ಬರ್ತಾ ಇಲ್ಲ. ಯಾಕೆಂದರೆ ಚಾನಲ್ನವ್ರು ಅವ್ರದ್ದೇ ಸೀರಿಯಲ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದು ದುಡಿತಾ ಇದೀವಿ. ಸೊ ಸ್ಯಾಟಲೈಟ್ ಆಗಿರ್ಬೋದು, OTT ಆಗಿರ್ಬೋದು, ಇದನ್ನು ನಂಬ್ಕೊಂಡು ಸಿನಿಮಾ ಮಾಡಬೇಡಿ. ಏನಿದ್ರು ಥಿಯೇಟ್ರಿಕಲ್ಸಲ್ಲಿ ಬರೋದಿದ್ರೆ ಇವರಿಗೆ ಸಿನಿಮಾ ಮಾಡಿ ಅಲ್ಲಿ ಗೆದ್ದರೆ ಆಟೋಮೆಟಿಕ್ಕಾಗಿ ಇದೆಲ್ಲ ಬರುತ್ತೆ ಸರ್. ಸೊ ಸಿನಿಮಾ ಈಸ್ ಫಾರ್ ಥಿಯೇಟರ್ ಆ್ಯಂಡ್ ಇಟ್ ಈಸ್ ನಾಟ್ ಫಾರ್ ಎ OTT ಆರ್ ಎ ಸ್ಮಾಲರ್ ಸ್ಕ್ರೀನ್ಗೆ ಅಲ್ಲ. ಸಿನಿಮಾ ಅನ್ನೋದು ಥಿಯೇಟ್ರಿಗೆ ಅಂತ ಹೇಳ್ತಾ ಇದ್ದೀರಾ. ಸೊ ಹೊಸದಾಗಿ ಬರೋರು ಈ ಮಿಕ್ಕಿದ್ದನ್ನೆಲ್ಲ ಸೈಡ್ಗಿಟ್ಟು, ಇದಕ್ಕಿಂತ ಇನ್ನೊಂದು ಲಾಬಿ ಬಗ್ಗೆ ನಾನು ಕೇಳ್ಬಿಡ್ತೀನಿ. ಏನಂತಂದರೆ ಸಬ್ಸಿಡಿ ಸಿಗೋದಕ್ಕೋಸ್ಕರನೇ ಸಿನಿಮಾ ಮಾಡ್ತಾರೆ ಅಂತಾರೆ. ಅದೇ ಅದಕ್ಕೆಲ್ಲ ಮಾಡಿದ್ರೆ ನಿಜವಾಗ್ಲೂ ಅದು ಸಿನಿಮಾ ಆಗಲ್ಲ. ಯಾಕೆಂದರೆ ಇಫ್ ಯು ಕೀಪ್ ಆಲ್ ದೋಸ್ ಥಿಂಗ್ಸ್ ಇನ್ ಮೈಂಡ್ ಆ್ಯಂಡ್ ಡೂ, ಯು ಆರ್ ನಾಟ್ ಡೂಯಿಂಗ್ ಎ ಪ್ರಾಪರ್ ಸಿನಿಮಾ. ನೀವು ಬಡ್ಡಿನೂ ಸಿಕ್ಕಲ್ವಲ್ಲ ಸರ್ ಅವ್ರಿಗೆ. ಅದಕ್ಕೆ ಆದಂಥ ಏನೇನೋ ಹೇಳ್ತಾರೆ, ಅದೆಲ್ಲ ಇದೆ. ಅದು ಇದ್ದರೆ ಸಿಗುತ್ತೆ, ಅಲ್ಲಿ ತನಕ ಬರೋ ದುಡ್ಡೇ ಇರಲ್ವಲ್ಲ. ಆಮೇಲೆ ಎಲ್ಲದಕ್ಕಿಂತ ಒಂದು ತುಂಬ ಫನ್ನಿ ಥಿಂಗ್ಸ್, ನಾನು ಇವಾಗ ಗಾಂಧಿನಗರದಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, ಒಂದೊಂದು ಟೀಮ್ನ ಮೀಟ್ ಮಾಡಿದಾಗ ಆ ಟೀಮ್ಗಳು ಅವಾರ್ಡ್ ಫಿಲಮ್ಸ್ ಮಾಡ್ತೀವಿ ಅಂತಾರೆ. ನನ್ನ ಪ್ರಕಾರ ಫಸ್ಟ್ ಸಿನಿಮಾ ಮಾಡಬೇಕು, ಅವಾರ್ಡು ರಿವಾರ್ಡ್ ಆಮೇಲೆ ಇರ್ತದೆ. ಬಟ್ ವಾಟ್ ಈಸ್ ದಿಸ್ ಕ್ಯಾಟಗರಿ ಆಫ್ ಅವಾರ್ಡ್ ಫಿಲಮ್ಸ್ ಅಂತ ಅದಕ್ಕೆ ಕೆಲವ್ರು ಇದ್ದಾರೆ, ಅವ್ರಿಗೆ ಸರಿ ಅವಾರ್ಡು. ಸೋಕಾಲ್ಡ್ ನಾಗಾಭರಣ ಅವರೆಲ್ಲ ಇದಾರಲ್ಲ, ಅವ್ರು ಮಾಡ್ತಾರೆ ಅವಾರ್ಡ್ಗೆ. ಇದು ಓಕೆ, ಎಲ್ಲರೂ ಅವಾರ್ಡ್ ಮಾಡಿ ಸಿಗ್ಬೇಕಲ್ಲ ಅವಾರ್ಡ್. ಅದೇ, ಬಟ್ ಇದೊಂದು ಅದೇ ಈಗ ಅದು ಜಾಸ್ತಿ ಆಗ್ಬಿಟ್ಟಿದೆ ಅವಾರ್ಡ್ಗೆ ಅಂತಾನೆ. ಅಲ್ಲೇ ಒಂದು 100 ಸಿನಿಮಾ ಬರುತ್ತೋ ಏನಪ್ಪ ಗೊತ್ತಿಲ್ಲ. ಹಂಗೆ
ಸೊ ಫಸ್ಟು ಸಿನಿಮಾನ ಶ್ರದ್ಧೆ ಭಕ್ತಿಯಿಂದ ಮಾಡಿ ಪ್ಲಸ್ ಒಂದು ಐಡಿಯಲ್ ಬಜೆಟಲ್ಲಿ 25 lakhs to 50 lakhs ಇಫ್ ಯು ಆರ್ ಎ ನ್ಯೂ ಕಮರ್ ಆ್ಯಂಡ್ ಎ ನ್ಯೂ ಟೀಮ್, ಅಷ್ಟು ಖರ್ಚಲ್ಲಿ ಮಾಡಿದ್ರೆ ನೀವು ಸೇಫ್ ಆಗಿರ್ತೀರಾ. ಬಟ್ ದುಡ್ಡು ವಾಪಸ್ ಬರುತ್ತೆ ಅಥವಾ ಅಧಿಕ ಲಾಭ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಬಟ್ ನಿಮ್ಮ ಪ್ರಯತ್ನ ಚೆನ್ನಾಗಿದ್ದು ಕಂಟೆಂಟ್ ಚೆನ್ನಾಗಿದ್ದರೆ ಕ್ಲಿಕ್ ಆದರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಅಂತ. 100%. ಸರ್, ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ಮುಚ್ಚೋಗ್ತಾ ಇದೆ, ಮುಂದೆ ಏನು? ಅಲ್ಲ, ಸಿಂಗಲ್ ಸ್ಕ್ರೀನ್ಸ್ ಆಲ್ಮೋಸ್ಟು ಮುಚ್ತಾನೆ ಇದ್ದಾರೆ. ಈಗಲೂ ನೆನ್ನೆ ಒಂದು 6-7 ಥಿಯೇಟ್ರ್ ಮುಚ್ಚಿದ್ದಾರೆ. ಎಲ್ಲ ಅವ್ರಿಗೂ ಹಂಗಾಗಿದೆ, ಸಿನಿಮಾ ಇಲ್ಲ, ಕಲೆಕ್ಷನ್ ಇಲ್ಲ, ಅವರು ಎಲೆಕ್ಟ್ರಿಸಿಟಿ ಕೊಡ್ತಾರಾ, ಸಂಬಳ ಕೊಡ್ತಾರಾ, ಮೇಂಟೆನೆನ್ಸ್ ಮಾಡ್ತಾರೆ, ಹಂಗಾಗಿ ಮುಚ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಈಗ ಅದರಲ್ಲೂ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಸೈಡು, ಈ ಶಿವಮೊಗ್ಗ ಸೈಡೆಲ್ಲ ಬಟ್ಟೆ ಎಕ್ಸಿಬಿಷನ್ಗಳಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಥಿಯೇಟ್ರ್ಗಳು. ಸೊ ಹಂಗಾಗಿ ಮುಚ್ತಾ ಇದ್ದಾರೆ. ಅವ್ರಿಗೆ ಅದರಲ್ಲಿ 2 ಲಕ್ಷ ಸಿಗತ್ತಂತೆ, ಇಲ್ಲಿ 10,000 ಸಿಕ್ಕಲ್ಲ. ಕರೆಕ್ಟ್. ಹಂಗಾಗೋಗಿದೆ. ಅಲ್ಲ, ಯಾರಿಗಾದ್ರೂ ಒಂದು ಇನ್ಕಮ್ಗೋಸ್ಕರನೇ, ಸೋರ್ಸ್ ಆಫ್ ಇನ್ಕಮ್ಗೋಸ್ಕರನೇ ಏನಾದರೂ ಒಂದು ಮಾಡಿರ್ತಾರಲ್ವ, ಥಿಯೇಟ್ರೂ ಕಟ್ಟಿ ಬಿಟ್ಟಿರೋದು ಅದರಿಂದ ದುಡಿಬೇಕು ಅಂತಾನೆ. ದುಡಿಬೇಕು ಅಂತ ಮಾಡಿರ್ತಾರೆ. ಈಗಿಲ್ಲ, ಮುಂಚೆ ದುಡಿದಿದ್ರು. ಈ ಸಿನಿಮಾಗಿಲ್ದೇ ಇರೋದು ಅವ್ರಿಗೆ ಈ ಪ್ರಾಬ್ಲಮ್. ಅದಕ್ಕೆ ಹೇಳೋದು, ನಮ್ಮ ಹೀರೋಗಳು ಅವ್ರು ತಿಳ್ಕೊಂಡು 2 ಪಿಕ್ಚರ್ ಇಲ್ಲ 3 ಪಿಕ್ಚರ್ ಮಾಡಿದ್ರೆ ಫೀಡಿಂಗ್ ಇದ್ದರೆ ಸಿನಿಮಾ ಥಿಯೇಟ್ರ್ ಉಳಿಯುತ್ತೆ, ಸಿಂಗಲ್ ಸ್ಕ್ರೀನ್. ಅದು ಬಿಟ್ಟರೆ ಮಿಕ್ಕಿದ ಮಲ್ಟಿಪ್ಲೆಕ್ಸು, PVR ಅದೆಲ್ಲ ಅವ್ರದ್ದೇ ಆದಂಥ ಎಲ್ಲ ಲ್ಯಾಂಗ್ವೇಜು ಹಾಕ್ತಾರೆ, ಅಲ್ಲಿ ಅದ್ರ ಪಾಡಿಗೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಸರಿ, ಸಿಂಗಲ್ ಸ್ಕ್ರೀನ್ಸ್ ಮುಚ್ಚೋಗ್ತಾ ಇದ್ದಾವೆ, ಅದಕ್ಕೆ ಹೀರೋಗಳು ಸಾಕಷ್ಟು ಸಿನಿಮಾಗಳು ಮಾಡಿದ್ರೆ ಸಿಂಗಲ್ ಸ್ಕ್ರೀನ್ ತಿರ್ಗಾ ಓಪನ್ ಅಪ್ ಆಗ್ಬೋದು. ಬಟ್ ಮಲ್ಟಿಪ್ಲೆಕ್ಸಲ್ಲೂ ಒಂದು ಪ್ರಾಬ್ಲಮ್ ಏನಿದೆ ಅಂತಂದರೆ, ನಮ್ಮ ಕನ್ನಡ ಸಿನಿಮಾನೇ ಹಾಕ್ತಾರೆ ಅಂತ ಇಟ್ಕೊಳ್ಳಿ, ತುಂಬ ಲ್ಯಾಂಗ್ವೇಜಸ್ ಸಿನಿಮಾ ಹಾಕ್ತಾರೆ. ಬಟ್ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಕ್ಕಿಂತ ಕನ್ನಡ ಸಿನಿಮಾಗೆ ಎಲ್ಲ 1 ವಾರದಲ್ಲಿ 2 ವಾರದಲ್ಲಿ ತೆಗೆದು ಬಿಡ್ತಾರೆ. ಹೌದು. ಅಥವಾ ಸ್ಕ್ರೀನ್ಸ್ ಕಮ್ಮಿ ಮಾಡ್ತಾರೆ ಅನ್ನೋ ಒಂದು ಮಾತಿದೆ. ಹೌದು, ಇದೆ. ಹೌದು. ವೈ ಇಸ್ ದ್ಯಾಟ್ ಅಂತ? ಅಲ್ಲ, ಅವ್ರದ್ದು ಏನೋ ಹೋಲ್ಡ್ ಓವರ್ ಇರುತ್ತಲ್ಲ, ಅಷ್ಟು ಕಲೆಕ್ಷನ್ನೇ ಆಗದೆ ಇದ್ರೆ ಅವ್ರು ಇದೆಲ್ಲ ಕೊಟ್ಟು ನಡ್ಸ್ಕೊಂಡು ಮಾಡೋಕ್ಕಾಗಲ್ಲ, ಹಂಗೆ ಮಾಡ್ತಾ ಇದ್ದಾರೆ. ಇನ್ನೊಂದು ಏನು ಮಾಡ್ತಾರೆ, ನಿಮಗೆ ಕೊಟ್ಬಿಟ್ಟು ಅವರು ಎಷ್ಟು 300-400 ಸೀಟ್ ಇರೋ ಇದ್ರಲ್ಲಿ ಕೊಟ್ಬಿಟ್ಟು ಅಲ್ಲಿ ಆಗಲಿಲ್ಲ ಅಂತೇಳಿ ಕಿತ್ತಾಕ್ಬಿಡ್ತಾ ಇದ್ದಾರೆ. ಕನ್ನಡಕ್ಕೆ ಭಾರಿ ಧೋರಣೆ ಮಾಡ್ತಾ ಇದ್ದಾರೆ ಅವರು. ಅದು ಸ್ಟ್ರೀಮ್ ಲೈನ್ ಆಗಬೇಕು. ಅಟ್ಲೀಸ್ಟ್ ಫಸ್ಟು ಚಿಕ್ಕ ಥಿಯೇಟ್ರ್ ಕೊಟ್ಟು ಅಲ್ಲಿಂದ ಮೇಲಕ್ಕೆ ಹೋಗಲ್ಲ, ಫಸ್ಟೇ ದೊಡ್ಡದು ಕೊಟ್ಬಿಟ್ಟು ನಿನ್ನ ಸಿನಿಮಾ ಓಡಲಿಲ್ಲ ಅಂತ ನೆಕ್ಸ್ಟ್ ಡೇನೇ ತೆಗೆದುಬಿಡ್ತಾರೆ. ಇಲ್ಲಿ ಪೇಪರಲ್ಲಿ ಮಾತ್ರ ಇರುತ್ತೆ, ಹಂಗಾಗ್ತಾ ಇದೆ. ಓಕೆ, ಅದನ್ನು ಚೇಂಬರ್ನವ್ರಾಗಲಿ ಬೇರೆ ಇದು ನೋಡಿ ಮಾಡಬೇಕು. ಅಲ್ಲ, ನನ್ನ ಪ್ರಕಾರ ಕರ್ನಾಟಕದಲ್ಲಿದ್ದಾಗ ಕನ್ನಡ ಸಿನಿಮಾಗಳಿಗೆ ಇಷ್ಟು % ಆಫ್ ಥಿಯೇಟರ್ಸ್ನ, ಇಷ್ಟು % ಆಫ್ ಸ್ಕ್ರೀನ್ಸ್ನ ಕೊಡಬೇಕು ಅನ್ನೋದೊಂದು ನಿರ್ಧಾರ ತೊಗೊಳಕ್ಕಾಗೋದಿಲ್ವ? ಅದು ಚೇಂಬರೇ ತೊಗೋಬೇಕು. ಒಂದ್ಸಲಿ ಇದೆಲ್ಲ ಗಲಾಟೆಗೆ ಅದರ್ ಲ್ಯಾಂಗ್ವೇಜ್ ಆಗಿದಾಗ ನಿಮಗೆ ಗೊತ್ತಂಗೆ CCA ಇತ್ತು. ಹೌದು, CCA ಇದು ಬಂತು, ನಾವೇನು ಮಾತಾಡಿದ್ರು ಈಗ CCA ಅಂತಾರೆ, ಅದಕ್ಕೆ ಮಾತಾಡ್ತಾರೆ. ಓಕೆ. ಸೊ ಅಲ್ಲ, ಅಟ್ಲೀಸ್ಟ್ ಒಂದು ಅಷ್ಟು ಸ್ಕ್ರೀನ್ಸ್ನ, ಇವಾಗ ಕನ್ನಡ ಸೆಂಟರ್ಸ್ ಅಂತಾನೆ ಇರ್ತವೆ, ಮಲ್ಟಿಪ್ಲೆಕ್ಸಲ್ಲೂ ಕನ್ನಡ ಸೆಂಟರ್ಸ್ ಅಂತ ಇರ್ತವೆ. ಆವಾಗ ಆ ಕನ್ನಡ ಸೆಂಟರ್ಸಲ್ಲಿ ಪ್ರೈಮ್ ಟೈಮ್ ಆಗಿ ಅಥವಾ 4 ಶೋ ಕೊಟ್ಟರೆ, ಯಾಕೆಂದರೆ ಬರೀ ಒಂದೊಂದು ಶೋ ಇರೋದನ್ನ ನೋಡ್ತಾ ಇದ್ದೀನಿ ನಾನು. ಏನು ಅಂದರೆ ಸಂಜೆ ಒಂದು ಶೋ ಇರ್ತದೆ ಅಥವಾ ರಾತ್ರಿ ಒಂದು ಶೋ ಇರ್ತದೆ. ಇವಾಗ ನಾವು ಪ್ರೇಕ್ಷಕ ಮಾರ್ನಿಂಗ್ ಶೋನು ಕೊಟ್ಬಿಟ್ಟು, ಬೆಳಗ್ಗೆ 10 ಗಂಟೆ ಶೋ ಇರಲ್ಲ, 10 ಗಂಟೆ ಶೋ ಕೊಟ್ಟಿರ್ತಾರೆ. ಮಾಲ್ ಓಪನೇ ಆಗಿರಲ್ಲ, ಆಗಲೇ ಶೋ ಓಪನ್ ಆಗಿಬಿಟ್ಟಿರುತ್ತೆ. ಬಟ್ ಜನಕ್ಕೆ ಆಪ್ಷನ್ನೇ ಇಲ್ವಲ್ಲ ಸರ್. ಇವಾಗ ಹೋಗಿ ನಾನು ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬಂದು ನೋಡ್ತೀನಿ ಅನ್ನೋಕ್ಕೆ ಇದಕ್ಕೆ ಬೆಳಗ್ಗೆ ಇರುತ್ತೆ. ಹೌದು. ಸೊ ಆ 1 ವಾರ ಪರ್ಫಾರ್ಮೆನ್ಸ್ ಇಲ್ದ ತಕ್ಷಣ ತೆಗೆದು ಬಿಡ್ತಾರೆ. ಸೊ ಜನಕ್ಕೆ ಆಪ್ಷನ್ ಇಲ್ವಲ್ಲ ನೋಡೋಕ್ಕೆ ಅನ್ನೋದು ನನ್ನ ಪ್ರಶ್ನೆ. ಹೌದು, ಅದು ನೀವೇನು ಹೇಳ್ತೀರೋ ಅದು 100% ಕರೆಕ್ಟು. ಬಟ್ ಇದನ್ನು ಸ್ವಲ್ಪ ನಾವು ಗಟ್ಟಿಗೆ ನಿಂತು ಕನ್ನಡದವರು ಮಾಡಿ ಪ್ರೈಮ್ ಟೈಮಲ್ಲಿ ಕನ್ನಡ ಪಿಕ್ಚರ್ ಹಾಕಿದ್ರೆ ಅಲ್ಲೂ ಗಳಿಕೆ ಬರ್ಬೋದು ಅಂತ ನನಗೊಂದು ನಂಬಿಕೆ ಇದೆ. ಅಂದರೆ ಇದನ್ನ ಸ್ಟ್ರೀಮ್ ಲೈನ್ ಮಾಡೋಕ್ಕಾಗೋದೇ ಇಲ್ವಾ? ಮಾಡಬಹುದು ಸರ್, ಎಲ್ಲ ಇವರು ಸೇರಿ ಮಾಡಿದ್ರೆ ಮಾಡ್ಬೋದು. ಒಗ್ಗಟ್ಟು ಭಾರಿ ಇಂಪಾರ್ಟೆಂಟು. ಎಲ್ಲಿ ನಾವು ಮಾತಾಡ್ತಾನೇ ಇದ್ದೀವಿ. ಆ ಚೇಂಬರ್ ಆಯಿತು, ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಯಿತು, ಎಲ್ಲ ಸೇರಿ ಒಗ್ಗಟ್ಟಾಗಿ ಗೌರ್ಮೆಂಟ್ಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಕನ್ನಡ ಇದೇ ತಮಿಳ್ನಾಡು, ಆಂಧ್ರ ಮಾಡಿಲ್ವೋ ಸರ್? ಮಾಡಿದ್ದಾರೆ. ಟಿಕೆಟ್ ರೇಟು ಕಮ್ಮಿ ಮಾಡಿದ್ದಾರೆ. ಹೌದು. ಈಗ ಮೊನ್ನೆ ತೆಲುಗುನಲ್ಲಿ ಡೆಪ್ಟಿ CM ಏನು ಹೇಳಿದ್ರು ಸರ್? ಥಿಯೇಟ್ರ್ ಟಿಕೆಟ್ ಜಾಸ್ತಿ ಮಾಡಬೇಕು ಅಂದರೆ ಮಾಡೋಂಗಿಲ್ಲ, ಎಲ್ಲ ಪ್ರೊಡ್ಯೂಸರ್ರು ಥಿಯೇಟ್ರ್ನವ್ರು ಎಲ್ಲ ನನ್ನ ಹತ್ರ ಬಂದು ಮಾಡಿದ್ರು 20 ರೂಪಾಯಿ ಮೇಲೆ ಮಾಡಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಕರೆಕ್ಟ್. ಇದು ಗೌರ್ಮೆಂಟ್ ತಗೋತಾ ಇದೆ, ಇಲ್ಲಿ ಯಾರು ತಗೋತಾ ಇಲ್ವಲ್ಲ. ಅಲ್ಲ, ನಮ್ಮ ರೆಪ್ರೆಸೆಂಟೇಷನ್ ಗೌರ್ಮೆಂಟ್ ತನಕ ಹೋದ್ರೆ ತಾನೇ ಅದು ಗೌರ್ಮೆಂಟ್ ತಗೊಳ್ಳಲ್ಲ. ಈಗ ಸಾರಗೊಂದವರು ಹೋಗಿದ್ದಾರೆ, ಅವರು 200 ರೂಪೀಸ್ ಮಾಡ್ಸೋಕ್ಕೆ ಇದೆಲ್ಲ ಮಾತಾಡಿದ್ದಾರೆ, ಆಲ್ಮೋಸ್ಟ್ ಆಗಿದೆ. ಇನ್ನೇನು ಈ ವಾರದಿಂದ ಬರ್ಬೋದು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದರಲ್ಲಿ ಒಬ್ಬರೇ ಹೋರಾಟ ಮಾಡ್ತಾರೆ, ಸಾರಗೋವಿಂದ ಒಬ್ಬರೇ. ಅದನ್ನು 200 ರೂಪಾಯಿ ಅಂತ ನಾವು ಮಾಡ್ತಾ ಇದ್ದೀವಿ ಅಂತಲೇ ಇಟ್ಕೊಳ್ಳೋಣ, 200ನ ಎಕ್ಸೀಡ್ ಮಾಡೋಂಗಿಲ್ಲ ಅಂತ. ವೆರಾಸ್ ನಾನು ಮೊನ್ನೆ ರೀಸೆಂಟಾಗಿ ಚೆನ್ನೈಯಲ್ಲಿ ನೋಡಿದಾಗ ಮಲ್ಟಿಪ್ಲೆಕ್ಸಲ್ಲೇ ಒಂದು ಥಿಯೇಟ್ರಲ್ಲಿ ಸ್ಕ್ರೀನಿಂಗ್ ಕಾಸ್ಟ್ 80 ರೂಪೀಸ್ಗೆ ಕೊಡ್ತಾ ಇದ್ದಾರೆ. ಅದು ಚೆನ್ನೈಯಲ್ಲಿ ಮಾಡ್ತಾ ಇದ್ದಾರೆ ಅಂತ. ಈವನ್ ಹೈದರಾಬಾದ್, ಆಂಧ್ರಲ್ಲೂ ಮಾಡ್ತಾ ಇದ್ರು. ಸೊ 80 ರೂಪಾಯಿ ಕೊಟ್ಟು
ಇವಾಗ ಜೋಬಲ್ಲಿ 100 ರೂಪಾಯಿ ಇದೆ ಅಂದರೆ 80 ರೂಪಾಯಿ ಕೊಟ್ಟು ಹೋಗೋದು ಸಹಜ. ಅದೇ ನಮ್ದು 500,000 ಆದಾಗ ಹೋಗೋಕ್ಕಾಗಲ್ಲ. ಅದು ಒನ್ ಆಫ್ ದ ರೀಸನ್ ಇತ್ತು. ಅದನ್ನ 200 ಇಳಿಸ್ತಾ ಇದ್ದೀವಿ ಅಂತೀವಿ. ಇವಾಗ 200 ಇಳಿಸ್ತೀವಿ ಅಂತಂದರೆ ವೀಕ್ ಡೇಸಲ್ಲಿ ಅದೇ ಮಲ್ಟಿಪ್ಲೆಕ್ಸಲ್ಲಿ 100-120 ಇದೆಯಲ್ಲ. ಬಟ್ ಈಗ ಏನು ಮಾಡ್ತಾರೆ, ಅದನ್ನ ಎಲ್ಲ ಸ್ಲ್ಯಾಬ್ 200ಕ್ಕೆ ಮಾಡ್ಬಿಡ್ತಾರೆ. 200ಕ್ಕೆ ಸೊ ಅದು ಇಂಟರ್ನ್ ಅದು ಮಾಡಿದ್ರು ಲಾಸ್ ಏನೇನೋ ಅಂತ ಇರ್ಬೋದು. ನೀವು ಹೇಳ್ದಂಗೆ ಅವ್ರು ಎಲ್ಲ ಡೇಸು ಇದನ್ನೇ ಮೇಂಟೈನ್ ಮಾಡ್ಬಿಟ್ರೆ ಕಷ್ಟನೇ ನನ್ನ ಅನಿಸಿಕೆ. ಬಟ್ ಅದು ಮಾಡ್ದಲೇ ಇದ್ದು ಬರೀ ವೀಕೆಂಡಿಗೆ ಮಾತ್ರ ಇಟ್ಟು ಬೇರೆ ವೀಕ್ ಡೇಸಲ್ಲಿ ಇವಾಗ ಏನು ನ್ಯಾಚುರಲ್ಲಾಗಿ 100-120 90 ರೂಪೀಸ್ ಅದು ಏನು ಇಡ್ತಾ ಇದ್ದಾರೆ ಅದನ್ನೇ ಇಟ್ಟರೆ ಉತ್ತಮ. 200 ಮಾಡಿಬಿಟ್ರು ಅಂತೇಳಿ ವೀಕ್ ಲಾಂಗ್ 200 ಮಾಡಿಬಿಟ್ರೆ ಅಗೇನ್ ಅದು ಹೆಂಗೆ ಮಾಡಿದ್ದಾರೆ ಗೊತ್ತಿಲ್ವಲ್ಲ ಇನ್ನು. ಅದೇ ಅದು ತಿಳ್ಕೊಬೇಕು. 200 ಇಲ್ಲ ಎವ್ರಿ ಡೇ 200. ಅದೇ ಅದು ಗೊತ್ತಾಗುತ್ತೆ. ಇವಾಗ ನಿಮ್ದು ಅದು ಬಂದ ತಕ್ಷಣವೇ ಗೊತ್ತಾಗುತ್ತೆ ಮಲ್ಟಿಪ್ಲೆಕ್ಸ್ ಅವ್ರು ಏನು ಮಾಡ್ತಾರೆ ಅಂತ. ಸರ್, ಇವಾಗ ನಾನಾ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದ್ರಿ, ಎಲ್ಲ ಮಾತಾಡಿದ್ರಿ. ನಮ್ಮ ಹೊಸದಾಗಿ ಬರೋವ್ರಿಗೂ ಒಂದು ಕಿವಿ ಮಾತನ್ನ ಹೇಳಿದ್ರಿ. ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲೂ ಟೈಮ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಮತ್ತು ನಿಮಗೆ ನಾವು ಈ ಥರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ ಸರ್, ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಯಾರನ್ನೇ ಕೇಳಿದಾಗ ಒಪ್ಕೊಳ್ಳಲ್ಲ. ಹೌದು, ನೀವು ಒಪ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸರ್ ನಮಗೆ ಗೊತ್ತಿರೋದು ಹೇಳೋ ಇದರಲ್ಲಿ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.